ಹಾಯ್ ನಮಸ್ಕಾರ. ನಾನು ನನ್ನ ಮಂಡ್ಯ ಗಿರೀಶ್ ಬಿರಿಯಾನಿ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋನ ಒಂದು ಸಿಂಪಲ್ ಆಗಿರೋ ಸ್ವೀಟ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಸ್ವೀಟು. ನಾವೇನಿದ್ರು ಒಂದು 10 ರಿಂದ 15 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಇದಕ್ಕೆ ಬೇಕಾಗಿರೋ ಐಟಮ್ ಅಂದರೆ ಒಂದು 5 ರಿಂದ 6 ಪೀಸು ಬ್ರೆಡ್ ತೊಗೊಳ್ಳಿ. ಈ ಬ್ರೆಡ್ನ ಸೈಡಲ್ಲೆಲ್ಲ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋದು ಸುಮಾರು 4 ರಿಂದ 5 ಜನಕ್ಕಂತೂ ಆಗುತ್ತೆ. ಸ್ಟವ್ ಆನ್ ಮಾಡಿ ಒಂದು ದೋಸೆ ತವ ಇಟ್ಕೊಂಡು 1.5 ಸ್ಪೂನು ತುಪ್ಪ ಹಾಕಿ ನಾವು ಕಟ್ ಮಾಡಿಟ್ಟಿರೋ ಬ್ರೆಡ್ನ ನೀಟಾಗಿ ಡಬಲ್ ರೋಸ್ಟ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಸ್ವೀಟ್ ಮಾಡೋಕ್ಕೆ ಬರೋದು ಕಮ್ಮಿ, ಬಟ್ ನಾನ್ ವೆಜ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ. ಇನ್ನು ಮುಂದೆ ಬರೋ ವೀಡಿಯೋಸಲ್ಲಿ ಚಿಕನ್ ಮಟನ್ ಐಟಮ್ಸು ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಹೋಟೆಲಲ್ಲಿ ಮಾಡೋ ವೆರೈಟಿ ಚಿಕನ್ನ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಹೊರಗಡೆ ಹೋಗಿ ಬೇಕ್ರಿಲೋ ಇಲ್ಲ ರೋಡ್ ಸೈಡಲ್ಲೋ ಸ್ವೀಟ್ ತಂದು ತಿನ್ನೋದಕ್ಕಿಂತ ಸಿಂಪಲಾಗಿ ಈ ಥರ ಮನೇಲೇ ಸ್ವೀಟ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು. ಈಗ ಎಲ್ಲ ಸ್ಲೈಸಸ್ನು ನಾನು ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಮಿಲ್ಕ್ ಹಾಕೋತಾ ಇದ್ದೀನಿ. ಇದು ನೀಟಾಗಿ ಬಾಯ್ಲ್ ಆದಮೇಲೆ ಶುಗರ್ ಯೂಸ್ ಮಾಡಬಾರ್ದು, ಯಾಕೆಂದರೆ ಕಂಡೆನ್ಸ್ ಮಿಲ್ಕಲ್ಲೇ ಶುಗರ್ ಇರುತ್ತೆ. ಇದಕ್ಕೆ ಶುಗರ್ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವೀಟು ಮತ್ತು ಐಸ್ ಕ್ರೀಮ್ಸ್ಗೆಲ್ಲ ಕಂಡೆನ್ಸ್ ಮಿಲ್ಕಲ್ಲೇ ಶುಗರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನಾವು ಎಕ್ಸ್ಟ್ರಾ ಶುಗರ್ ಹಾಕೋ ಅವಶ್ಯಕತೆ ಇರಲ್ಲ. ಈಗ ಮಿಲ್ಕು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸಸ್ನ ಹಾಕಿ ಒಂದು 2 ಮಿನಿಟ್ಸು ಸ್ಟವ್ ಮೇಲೆ ಇಟ್ಟು ಮತ್ತೆ ಆಫ್ ಮಾಡಬೇಕಾಗುತ್ತೆ. ಇದು ಟೇಸ್ಟು ಚೆನ್ನಾಗಿ ನಿಮ್ಗೆ ಇಷ್ಟ ಆಗಬೇಕು ಅಂದರೆ 1 ಅವರ್ ಫ್ರಿಜ್ಜಲ್ಲಿಟ್ಟರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸು 80% ನಾನ್ ವೆಜ್ ವೀಡಿಯೋಸ್ ಇರುತ್ತೆ, 20% ವೆಜ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಸಿಂಪಲಾಗಿ ಮಾಡಬೇಕು. ನಾನು ತುಂಬ ಕಷ್ಟವಾಗಿ ತುಂಬ ಲ್ಯಾಗ್ ಮಾಡ್ಕೊಂಡು ಹೇಳೋಕ್ಕೆ ನಂಗೆ ಬರಲ್ಲ. ತುಂಬ ಸಿಂಪಲಾಗಿ ಅಡುಗೆ ಕಲಿಬೇಕು, ಆ ಥರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೇ ಥರ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.